ಹಾಯ್ ಹಲೋ ನಮಸ್ಕಾರ ಆತ್ಮೀಯ ವೀಕ್ಷಕರಿಗೆ GEN ನ್ಯೂಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಡಿಸ್ಕಸ್ ಮಾಡಬೇಕು ಅಂತಿರೋ ಟಾಪಿಕ್ ಬಂದು ತುಟ್ಟಿ ಭತ್ಯೆ ಅಥವಾ DA ಎಷ್ಟು ಸಿಗುತ್ತೆ ಅನ್ನೋದು. ಈಗಾಗಲೇ ನಮಗೆ ಜನವರಿಲಿ DA ಸಿಕ್ಕಿದೆ 7ನೇ ವೇತನ ಆಯೋಗ ಆದ ಮೇಲೆ. 7ನೇ ವೇತನ ಆಯೋಗ ಆದ ಮೇಲೆ ನಮ್ಗೆ ಏನು ಕ್ಯಾಲ್ಕುಲೇಷನ್ ಇದೆ ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ. 0.722 ಏನಿದೆ ಅದರ ಅನುಪಾತದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಏನು ಕೊಡುತ್ತೆ ಅದಕ್ಕೆ ನಮ್ಗೆ ಕೊಡ್ತಾರೆ. ಈಗ ಸೆಂಟ್ರಲ್ ಗೌರ್ಮೆಂಟಲ್ಲಿ ಕ್ಯಾಲ್ಕುಲೇಷನ್ಸ್ ನೋಡೋದಾದರೆ ಅವ್ರಿಗೆ 55% ನಿಲ್ಲಿಸಿದ್ರು ಲಾಸ್ಟ್ ಜನವರಿಗೆ. ಈಗ ಅದನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಬಂದರೆ 58ಗೆ ಹೋಗುತ್ತೆ. 58 ಅಂದರೆ 55ಇಂದ 58ಗೆ 3% ಆಗುತ್ತೆ. ಆ 3%ನ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದಾದರೆ ನೋಡ್ಕೊಳ್ಳಿ, ಲಾಸ್ಟ್ ಟೈಮ್ ನೋಡಿ DA ಹೈಕ್ಡ್ ಬೈ 2% ಇನ್ ಮಾರ್ಚ್ 2025 ಅಂದರೆ ಮಾರ್ಚಲ್ಲಿ 2% ಅಷ್ಟು ಜನವರಿಯಿಂದ DA ಕೊಟ್ಟಿದ್ದರು. ಆ 2% ನಮಗೆ 1.5% ಆಗಿತ್ತು ಲಾಸ್ಟ್ ಟೈಮ್ ಎಕ್ಸ್ಪ್ಲೇನ್ ಮಾಡಿದಾಗೆ. ಈಗ 3% ಕೊಟ್ಟರೆ ನಮಗೆ 3 ಇಂಟು 0.722 ಅಂದರೆ 2.15 ಬರುತ್ತೆ. ಅದನ್ನು 2.25 ಅಂದರೆ 2.25 ನಮಗೆ DA ಸಿಗುತ್ತೆ. ಈ 0.722 ಎಲ್ಲಿಂದ ಬಂತು ಅಂದರೆ 7ನೇ ವೇತನ ಆಯೋಗದ ವರದಿಯಲ್ಲಿ ಇದನ್ನು ಮೆನ್ಷನ್ ಮಾಡಿದ್ದಾರೆ. ಏನು DA ಕೊಡ್ತಾರೆ ಸೆಂಟ್ರಲ್ ಗೌರ್ಮೆಂಟು ಅದಕ್ಕೆ ನಾವು 0.722ನ ಮಲ್ಟಿಪ್ಲೈ ಮಾಡ್ಕೋಬೇಕು ಅಂತೇಳಿ. ಲಾಸ್ಟ್ ನೋಡಿ ಎಷ್ಟಾಗಿತ್ತು ಅಂದರೆ 10.25ಇಂದ 12.25 ಹೋಗಿತ್ತು 1.25 ಕೊಟ್ಟಾಗ. ಈಗ 2.25 ಕೊಟ್ಟರೆ ಎಷ್ಟಾಗುತ್ತೆ ಅಂದರೆ 12.25 ಪ್ಲಸ್ 2.25 ಎಷ್ಟಾಗುತ್ತೆ ಅಂದರೆ 14.5ಗೆ ನಿಲ್ಲುತ್ತೆ. 14.5ಕ್ಕೆ ನಮಗೆ ಈಗ ಹೊಸ DA ನಿಲ್ಲುತ್ತೆ. ಇದೇ ಥರ ಮತ್ತೊಂದಷ್ಟು ವಿಷಯಗಳನ್ನ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ. ದಯವಿಟ್ಟು ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ.